ನೋಡ್ರಿ ನಾವು ಹೋದ 10-15 ವರ್ಷದಿಂದ ನಾವು ಇದಕ್ಕ ಬೆಳಾರ್ ನಾಲಾ ಹೊಳಿ ತೆಗಿರಿ ರಾಡಿ ತೆಗಿರಿ ಮತ್ತ ರೈತರಿಗೆ ಬೆಳೆ ತಗೊಳಿಕ್ಕೆ ಅವಕಾಶ ಕೊಟ್ಟು ಮಾಡಿಕೊಡ್ರಿ ಅಂತ ಕೇಸಿ ನಾವು ಪದೇ ಸಂಬಂಧಿಕ ಅಧಿಕಾರಿಗಳಲ್ಲಿ DC ಆಗಲಿ ಮತ್ತ ಜನಪ್ರತಿನಿಧಿ ಆಗಲಿ ಸರ್ಕಾರ ಆಗಲಿ ಎಲ್ಲರಿಗೂ ನಾವು ಮನವಿ ಕೊಟ್ಟಿದ್ದೆವು. ಏನು ಅವ್ರು ಮಾಡಿಲ್ಲ, ಇನ್ನುವರೆಗೆ ಏನು ಮಾಡಿಲ್ಲ. ಆದ್ರ ಈ ವರ್ಷ ಮಳಿ ಹೋಗೈತಿ, ಆ ತೊಂದ್ರೆ ಆಯ್ತು. ಈ ಬೆಳಾರ್ ನಾಲಾ ಪದೇ ನಾವು ಎಲ್ಲಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡತ್ತಿದ್ದೀವಿ, ಆದ್ರೂ ಇನ್ನೂವರೆಗೆ ಕೂಡ ಯಾರು ಮಾಡಿಲ್ಲ. ಮೊನ್ನೆ 1 ತಿಂಗಳ ಹಿಂದ ಮಾನ್ಯ DC ಸಾಹೇಬ್ರು ಇಲ್ಲಿ ಬಂದ ಪ್ರತ್ಯಕ್ಷವಾಗಿ ನೋಡಿದಾರೆ. ನಾವ್ ಇಲ್ಲಿ ಪರಿಸ್ಥಿತಿ ನಾವು ನೋಡಿದ್ವಿ, ಹೇಳಿದ್ವು. ಸರ್ ನೋಡ್ರಿ, ಈ ಅಕ್ಕಪಕ್ಕದಲ್ಲಿ ಬೆಳೆ ಭೂಮಿ ಐತಿ, ಮತ್ತೆ ಈ ಬೆಳೆ ರೈತರಿಗೆ ಬದುಕಿಸ್ಲಿಕ್ಕೆ ನೀವ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ವು. ಆದ್ರೆ ಅವ್ರ ಆಶ್ವಾಸನೆ ಅಷ್ಟೇ ನೀಡ್ತಾರ್ರಿ. ಸರ್ಕಾರ ಕೂಡ ಈ ಕಡೆ ಗಮನವಾಗಿ ಪ್ರಾಮಾಣಿಕವಾಗಿ ಲಕ್ಷ್ಯ ಕೊಟ್ಟು ಆತ್ಮೀಯತೆಯಾಗಿ ಲಕ್ಷ್ಯ ಕೊಟ್ಟು ಕೇಸಿ ಇಲ್ಲಿ ರೈತರಿಗೆ ಬದುಕಿಸ್ಬೇಕಂತ ನಮ್ಮ ಸರ್ಕಾರ ಕಡೆ ಒತ್ತಾಯ ಐತೆ. ಬಳ್ಳಾರಿ ನಾಲದಿಂದ ಕೇವಲ ಹೊಲಗಳಿಗೆ ಅಷ್ಟೇ ಅಲ್ಲ, ಮನೆಗಳಿಗೂ ಕೂಡ ನೀರು. ನೋಡ್ರಿ ಮುಂದೆ ಹೋದ್ರ ಈಗ ನೋಡ್ರಿ ಸಾಯಿನಗರ ದಾಮನೇರ್ ಒಳಗ ಸಾಯಿನಗರ ಒಂದ್ ಐತಿ. ಆ ಸಾಯಿನಗರ ಮನ್ಯಾಗ ನೀರ್ ನಿಂತ್ರ ಸಾಯಿನಗರ ಒಳಗ ಮನೆಯಲ್ಲಿ ನೀರ್ ಹೋಗ್ತಾವ. ಅದ್ ನೋಡ್ರಿ, ಆ ಮನ್ಯಾಗ ನೀರ್ ಹೋಗ್ತಾವ ಅಂದ್ರೆ ಬೆಳಾರ್ ನಾಲೆಯಿಂದ 1 ಕಿಲೋಮೀಟರ್ ಮ್ಯಾಗ ಐತಿ, ಅಲ್ಲಿ ನೀರ್ ಹೋಗ್ತಾವ. ಆದ್ರ ಈಗ ಮನೆದಿಷ್ಟ ಹಾನಿ ಆಗ್ತೈತಿ, ನಮ್ ಬೆಳೆದ ಎಷ್ಟ್ ಹಾನಿ ಆಗ್ತೈತಿ ನೋಡ್ರಿ. ನಾವ 1 ಎಕರೆಗೆ 30,000-40,000 ರೂಪಾಯಿ ಖರ್ಚು ಮಾಡ್ತೇವು ವರ್ಷಕ್ಕೆ. ಈಗ ನೋಡ್ರಿ, ಈಗ ಮಳಿ ಹೋದ್ಮೇಲೆ ಮತ್ತೆ ಯಾತನೆ ಬಿತ್ತನೆ ಹತ್ತಿದ್ರೆ ಮತ್ತೆ ನಮ್ಗೆ ಖರ್ಚ ಹತ್ತೋದನ್ನರಿ. ಅದ್ರ ಸಲುವಾಗಿ ಬೆಳಾರ್ ನಾಲಾ ತಾತ್ಕಾಲಿಕವಾಗಿ ತಕ್ಷಣಿಕವಾಗಿ ಈಗ ಬೆಳಾರ್ ನಾಲಾ ಹಾಸನ ಮಾಡಿ ರೈತರಿಗೆ ಬದುಕಿಸುವಂದ್ರೆ ಸರ್ಕಾರ ಕಡೆ ನಮ್ಗೆ ಒತ್ತಾಯ ಐತಿ. ಈಗ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಷ್ಟು ಡ್ರೈನು ಮತ್ತು ಏನು ಕಚ್ಚಾ ನಾಳೆಗಳು ಏನಿರುತ್ತೆ ಅದನ್ನೆಲ್ಲ ಕ್ಲೀನಿಂಗ್ ಮಾಡಿಸೋದು ಕೆಲಸ ಪ್ರಾರಂಭ ಆಗಿದೆ. ಯಾವಾಗಲೇ ಲಾಸ್ಟ್ 1 ಮಂತಿಂದನೂ ಕೂಡ ಈ ಕೆಲಸ ಸ್ಟಾರ್ಟ್ ಆಗಿದೆ. ಎಲ್ಲ ಮೇಜರ್ ಕಾಂಕ್ರೀಟ್ ನಾಳಗಳೇನಿರುತ್ತೆ ಅದನ್ನು ನಮ್ಮ ಹೆಲ್ತ್ ಸೆಕ್ಷನಿಂದ ಹಾಗೂ ಯಾವುದೋ ಒಂದು ಕಚ್ಚಾ ನಾಳ ಮತ್ತೊಂದು ಇರುತ್ತೆ ಅದನ್ನು ನಮ್ಮ ಇಂಜಿನಿಯರಿಂಗ್ ಸೆಕ್ಷನಿಂದ ಎಲ್ಲ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದೇನೆಂದರೆ ಎಲ್ಲ ಬ್ಲಾಕೇಜಸ್ಸು ಮತ್ತೊಂದು ಎಲ್ಲೆಲ್ಲಿ ಕೆಲವೊಂದು ಕಸ ಸೇರಿಕೊಂಡು ಮತ್ತೊಂದು ಆಗಿತ್ತು ಅದನ್ನು ಕೂಡ ಎಲ್ಲ ರಿಮೂವ್ ಮಾಡಿಸ್ಕೊಂಡು ಬ್ಲ್ಯಾಕ್ ಸ್ಪಾಟ್ಗಳನ್ನು ಕೂಡ ರಿಮೂವ್ ಮಾಡಿಕೊಂಡು ಒಂದು ಕಡೆಯಿಂದ ಅದನ್ನೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ನೀರು ಸುಗಮವಾಗಿ ಹರಿಯೋ ನಿಟ್ಟಿನಲ್ಲಿ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಂಡಿರ್ತೀವಿ. ಇನ್ನೊಂದೇನೆಂದರೆ ಮಳೆ ಜೋರಾಗಿ ಬಂದ ಪಕ್ಷದಲ್ಲಿ ಒಂದು ಒಣಗಿರ್ತಕ್ಕಂಥ ಮರಗಳು ಮತ್ತೊಂದು ಇವೆಲ್ಲ ಬೀಳೋ ಸಾಧ್ಯತೆಗಳು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಏನು ಅಂದರೆ ನಾವು ಫಾರೆಸ್ಟ್ RFOನು ಕೂಡ ಕರೆಸಿ ಒಂದು 3-4 ಟೈಮ್ಸ್ ಈ ಹಿಂದೆ ಮೀಟಿಂಗ್ ಕೂಡ ಮಾಡಿದ್ದೀವಿ. ಎಲ್ಲ ಒಂದು ವಾರ್ಡ್ಗಳಲ್ಲಿ ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನ ನೋಡಲ್ ಆಫೀಸರ್ಗಳನ್ನಾಗಿ ಮಾಡಿ ಎಲ್ಲೆಲ್ಲಿ ಮರ ಜಾಸ್ತಿ ಒಣಗಿರೋದು ಮತ್ತು ಒಂದು ರೀತಿ ಎಲ್ಲಾಡ್ತಾ ಇರ್ತಕ್ಕಂಥದ್ದು, ಸ್ಟೆಬಿಲಿಟಿ ಇಲ್ಲದೆ ಇರ್ತಕ್ಕಂಥದ್ದು ಅದನ್ನೆಲ್ಲ ಗುರುತಿಸಿ ಅದನ್ನೆಲ್ಲ ಕಟ್ ಮಾಡೋ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಅದನ್ನು ಫಾರೆಸ್ಟ್ನವರು ಕೋಆರ್ಡಿನೇಷನ್ ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಈ ರೀತಿಯಾಗಿ ಮಳೆಗಾಲಕ್ಕೆ ಬೇಕಾದ ಪ್ರಿಪ್ರೇಷನ್ಗಳನ್ನ ಸತತವಾಗಿ ಮಾಡ್ಕೊಂಡಿದ್ದೀವಿ. ಇದರ ಜೊತೆಗೆ ಇನ್ನು ಕೆಲವೊಂದು ಏನಂದರೆ ಅನಿವಾರ್ಯವಾಗಿ ಜಾಸ್ತಿ ಮಳೆ ಬಂದ ಪಕ್ಷದಲ್ಲಿ ಈಗ ಗಂಜಿ ಕೇಂದ್ರ ಓಪನ್ ಮಾಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಆ ಒಂದು ಆಫೀಸರ್ಸ್ಗಳನ್ನು ಕೂಡ ನಾವು ಒಂದು ಹಾಕ್ಕೊಂಡು ಕೆಲವೊಂದು ಇದನ್ನು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರ್ತೀವಿ. ಅದು ರೆಗ್ಯುಲರ್ ಆಗಿ ಪಾಲಿಕೆ ಇದರಲ್ಲಿ ನಡೀತಾ ಇರುತ್ತೆ. ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ ಮಳೆ ಪ್ರಮಾಣ ಭಾಳ ಕಡಿಮೆ ಇದೆ. ನೀರಿನ ಅಭಾವ ಬರದಂತೆಯೂ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಮುಂದಿನ ದಿನಮಾನಗಳಲ್ಲಿ ಮಳೆ ಆಗೋ ಸಾಧ್ಯತೆಗಳು ಮುಂಗಾರು ಸಮಯದಲ್ಲಿ ಇರುತ್ತೆ. ಅದರಿಂದ ಅದಕ್ಕೆ ಹಿಂದಿನ ವರ್ಷ ಭಾಳ ಫ್ಲಡ್ ಲೇಕ್ ಸಿಚುವೇಶನ್, ನೆರೆ ಹಾವಳಿ ಬಂದಿದೆ. ಆವಾಗ ಮಾಡಿರುವಂಥ ಪ್ರಿಪ್ರೇಷನ್ನು ಈಗ ನಮಗೆ ಉಪಯೋಗಕ್ಕೆ ಬರುತ್ತೆ. ಉದಾಹರಣೆಗೆ ನಮ್ಮ ಕುಸುಮಳ್ಳಿ ಸೇತುವೆ ಏನಿದೆ, ಬಹಳ ಹಳೆ ಸೇತುವೆ, ಬ್ರಿಟಿಷ್ ಕಾಲದ ಸೇತುವೆ. ಅದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಇರಲಿಲ್ಲ. ನಾವು PWD NH ಮುಖಾಂತರ ಒಂದು ಹೊಸ ಕುಸುಮಳ್ಳಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದೀವಿ. ಅದೀಗ ಚಾಲ್ತಿನಲ್ಲಿದೆ. ಅಪ್ರೋಚ್ ರೋಡ್ಸ್ ಒಂದು ಮಾಡಬೇಕಾಗಿತ್ತು, ಅದನ್ನು ಮಾಡ್ಕೊಂಡಿದ್ವಿ. ಲೋಳ್ಸೂರು ಬ್ರಿಡ್ಜ್ ಅದೊಂದು ಕಾಮಗಾರಿ PWDದಿಂದ ತಗೊಂಡಿದ್ದಾರೆ, ಅದನ್ನು ಕೆಲಸ ಚಾಲ್ತಿನಲ್ಲಿದೆ. ಇನ್ನೊಂದು ಗೋಕಾಕ್ನಲ್ಲಿ ಇನ್ನೊಂದು ಬ್ರಿಡ್ಜ್ ತಗೊಂಡಿದ್ದೀವಿ, ಅದೊಂದು 2 ಕೋಟಿ ರೂಪಾಯಿ ಬ್ರಿಡ್ಜ್ ಇದೆ, ಅದು ಮಾಡಿದ್ದೀವಿ. ಕೆಲಾಮಿಟಿ ಫಂಡಲ್ಲಿ ಮಿಟಿಗೇಷನ್ ಫಂಡ್ ಅಂತ ಒಂದು ಸ್ಪೆಷಲ್ ಫಂಡ್ ಇರುತ್ತೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ 11.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಕೆಲಸಗಳು, ರಿಟೈನಿಂಗ್ ಬಾಲ್ಸ್ ಇರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಡ್ರೈನ್ಗಳಿರ್ಬೋದು, ಎಲ್ಲೆಲ್ಲಿ ಫ್ಲಡ್ ನೀರು ಬರುತ್ತೆ ಅದನ್ನು ಡ್ರೈನ್ ಔಟ್ ಮಾಡಲಿಕ್ಕೆ ಸ್ಟಾಮ್ ವಾಟರ್ ಡ್ರೈನ್ಸ್ ಇರ್ಬೋದು, ಆ ಕಾಮಗಾರಿಗಳನ್ನು ನಾವು ತಗೊಂಡಿದ್ದೀವಿ.
ಕೃಷ್ಣಾ ನದಿನಲ್ಲಿ 2.5 ಲಕ್ಷ 3 ಲಕ್ಷ ಕ್ಯೂಸೆಕ್ಸ್ ಬಂದಾಗ ಮಾತ್ರ ಅಲ್ಲಿ ನೆರೆ ಹಾವಳಿ ಸಂದರ್ಭ ಸೃಷ್ಟಿಯಾಗುತ್ತೆ. ಆದರೆ ಘಟಪ್ರಭಾ ನದಿನಲ್ಲಿ 65,000 ಕ್ಯೂಸೆಕ್ಸ್ ಮೀರಿ ಲೋಳ್ಸೂರು ಬ್ರಿಡ್ಜ್ ಹತ್ರ ರೆಕಾರ್ಡ್ ಆಗಿದೆ ಅಂದರೆ ಆವಾಗ ಗೋಕಾಕ್ ನಗರಕ್ಕೆ ತೊಂದರೆ ಆಗುತ್ತೆ. ಸೊ ಒಟ್ಟು ಸೇರಿ ಒಂದು 120 ಗ್ರಾಮಗಳಲ್ಲಿ ನೆರೆ ಹಾವಳಿದಿಂದ ಸ್ವಲ್ಪ ತೊಂದರೆ ಆಗೋ ಸಂದರ್ಭ ಸೃಷ್ಟಿ ಆಗಬಹುದು. ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಈ ವರ್ಷ ಹಿಂದಿನ ವರ್ಷದ ಥರ ಅಷ್ಟು ಇಶ್ಯೂ ಇರಲಿಕ್ಕಿಲ್ಲ, ಆದರೂ ಎಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ. ಸರ್, ಈಗ ಗೋಕಾಕ್ನಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂಗೆ ಒಂದು ಬ್ರಿಡ್ಜ್ ಮಾಡ್ತಾ ಇದ್ದೀವಿ, ಒಂದು ತಡೆಗೋಡೆನೂ ಮಾಡ್ತಾ ಇದ್ದೀವಿ. ಈಗ ಫಾರ್ಚುನೇಟ್ಲಿ ಈಗ ಮಳೆ ಇಲ್ಲ, ಸೊ ಕೆಲಸವನ್ನು ಸ್ವಲ್ಪ ಬೇಗ ಗತಿನಲ್ಲಿ ಮುಕ್ತಾಯ ಮಾಡಬೇಕಂತ ಹೇಳಿ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ, ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ. ಸೌದತ್ತಿನಲ್ಲಿನೂ ಬೈಲಹೊಂಗಲಲ್ಲಿ ಇನ್ನೊಂದು ಇದೇ ಥರ ರಾಮದುರ್ಗದಲ್ಲಿ ಇನ್ನೊಂದು ಇದೇ ಥರ ರಿಟರ್ನಿಂಗ್ ವಾಲ್ ಕಟ್ಟಡ ನಡೀತಾ ಇದೆ. ಮೊನ್ನೆ ನಾನು KNNL ಚೀಫ್ ಇಂಜಿನಿಯರ್ ಅವ್ರ ಜೊತೆನೂ ಮಾತಾಡಿದ್ದೀನಿ.